ಮುಟ್ಟಿ ನೀವು ವಾಸನೆ ನೋಡಿ, ಇದು ಮುಟ್ಟಿ ನೀವು ಕೈ ವಾಸನೆ ನೋಡಿ. ಸೊ ನೀವು ಒಂದ್ ಸ್ವಲ್ಪ ಬಾಯಿಗೆ ಇಟ್ಕೊಂಡ್ರೆ ನಿಮ್ಗೆ ಅದು ಗೊತ್ತಾಗತ್ತೆ, ಅದು ಒಂಥರ ಕಿಕ್ ಕೊಡ್ದಂಗೆ ಆಗತ್ತೆ ಅದು. ಆದ್ರೆ ಟೇಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ ಬೇರೆ. ಸೊ ಅದಕ್ಕೆ ನಾವ್ ಈ ಸೊಪ್ಪಿಗಾಗಿ 1 ವರ್ಷ ಎಲ್ಲ ಕಾಯ್ತೀವಿ ನಾವು. ಶ್ರೀವತ್ಸ ಸರ್ ಅವಲೇ ನಾವು ಈ ಸೊಪ್ಪಿನ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಕುಪ್ಪೆ ಸೊಪ್ಪು ಮೇಡಮ್ ಬಂದು ಕೇಳಿದ್ರು, ಇಷ್ಟೇ ಕೈಲಿ ಇಟ್ಕೊಂಡ್ರಲ್ಲ ಮೇಡಮ್, ಹೇಳಿದ್ರು ಸುತ್ತಮುತ್ತ ಇರುತ್ತೆ ಅಂತ ಹೇಳಿದ್ರು. ಹೋಗಿ ಕಿತ್ಕೊಂಡು ಬಂದ್ಬಿಟ್ಟಿದ್ದಾರೆ ಮೇಡಮ್. ತಮ್ಮ ಹೆಸರು ಸರ್? ಮಂಜುಳಾ ಅಂತ ಹೇಳಿ. ನೋಡಿದ್ರು ಶಾಂಪಲ್ ಆಗಿ ತಗೊಂಡ್ರು, ಇದು ತಿನ್ಬಾರ್ದು, ಹಾಗೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರು ಶ್ರೀವತ್ಸ ಸರ್. ಪಕ್ಕಲ್ಲೇ ಹುಡುಕಿ ಬೇಗ ಬಹಳಷ್ಟು ಇದೆ ಅಂತ ತಕ್ಷಣ ಹೋಗಿ ಕಿತ್ಕೊಂಡ್ ಬಂದ್ಬಿಟ್ರು. ನಾವು ಎಲ್ಲ ಸೊಪ್ಪಿನ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋ ಅಷ್ಟೊಳಗೆ ನೋಡಿ. ತುಂಬಾ ವರ್ಷದಿಂದ ಇದು ಹುಡುಕ್ತಿದ್ದೆ, ಇವ್ರನ್ನ ಕೇಳಿದಕ್ಕೆ ನಂಗೆ ಇದೊಂದು ತುಂಬಾ ಹೆಲ್ಪ್ ಆಯ್ತು. ಈಗ ನಂಗೆ ಯಾವ್ದೊಂದು ಗೊತ್ತೇ ಆಗಿರ್ಲಿಲ್ಲ, ಕೊಟ್ಟಿದ್ದಕ್ಕೆ ಅಲ್ಲೇ ಇದೆ ಅಂದ್ರು, ಎಲ್ಲಿ ಸಿಗ್ತದೆ ಇರ್ಲಿಲ್ಲ ನನಗೆ, ಕೇಳಿದ್ದೀನಿ. ಸೊ ನಂಗೆ ತುಂಬಾ ಉಪಕಾರ ಆಯ್ತು. ಸೊಪ್ಪು ತಿಂದವರಿಗೆ ಮುಪ್ಪಿಲ್ಲ ಅಂತಾರೆ ಬಂಧುಗಳೇ. ನಾನು ಇವತ್ತು ಮೈಸೂರಲ್ಲಿ ಇದ್ದೀನಿ. ಮೈಸೂರಲ್ಲಿ ಎಲ್ಲಪ್ಪ ಅಂತಂದ್ರೆ ನಂಜರಾಜ ಬಹದ್ದೂರ್ ಚೌಲ್ಟ್ರಿಯಲ್ಲಿ ಇದ್ದೀನಿ. ಸೊಪ್ಪು ಮೇಳ ನಡೀತಿದೆ ಸೆಪ್ಟೆಂಬರ್ 6, 7. ಸಹಸ್ರಾರು ವೆರೈಟಿ ಸೊಪ್ಪುಗಳಿದೆ. ಎಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಸೊಪ್ಪು ತಿಂದವರಿಗೆ ಮುಪ್ಪಿಲ್ಲ ಅಂತಾರೆ. ಸೊಪ್ಪಿನ ಸಾರು ಮುದ್ದೆ ತಿಂತಾ ಇದ್ರೆ ಹೇಗಿರುತ್ತೇಳಿ, ಸೊಪ್ಪಿನ ಸಾರು ಅನ್ನ ತಿಂತಾ ಇದ್ರೆ, ಸೊಪ್ಪಿನ ಪಲ್ಯ ತಿಂತಾ ಇದ್ರೆ ಹೇಗಿರುತ್ತೇಳಿ. ಅದಕ್ಕಿಂತ ಪೌಷ್ಟಿಕಾಂಶ ಯಾವುದೂ ಇರೋದಿಲ್ಲ. ಯಾವ ಸೊಪ್ಪುಗಳು ಸಿಗುತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಸೊಪ್ಪಿನ ಮೇಳ ನಡೀತಾ ಇದೆಯಲ್ಲ, ಶ್ರೀವತ್ಸ ಸರ್ ಇದ್ದಾರೆ. ಅವ್ರ ರೈತರು ಎಲ್ಲಾ ರೀತಿಯ ಸೊಪ್ಪುಗಳನ್ನು ಬೆಳೆಸ್ತಾರೆ, ಅದ್ರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸ್ತಾರೆ. ಅವ್ರು ಶ್ರೀವತ್ಸ ಸರ್ ಇಂದ ಈ ಸೊಪ್ಪಿನ ಮೇಳದ ಬಗ್ಗೆ ತಿಳ್ಕೊಂಡು ಬನ್ನಿ. ಮೈಸೂರಲ್ಲಿ ಸೊಪ್ಪು ಮೇಳ ಅಂತ ನಡೀತಿದೆ ಸರ್. ಹೌದು, ಬಹಳ ವಿಶೇಷವಾಗಿ. ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಸೊಪ್ಪು ಮೇಳ? ಇದು 2ನೇ ಆವರ್ತಿ ನಡೀತಾ ಇರೋದು. ಹಿಂದಿನ ವರ್ಷ 1ನೇ ಸಾರಿ ನಡೆದಿತ್ತು. ಈಗ ಮತ್ತೆ ಸೊಪ್ಪು ಮೇಳ ಮಾಡ್ತಾ ಇದೆ. ಸಹಜ ಸಮೃದ್ಧ ಅಂತ ನಮ್ಮ ಬಳಗ, ಸಹಜ ಸಮೃದ್ಧ ವತಿಯಿಂದ ಸೊಪ್ಪುಗಳನ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಜನರಿಗೆ ಅಂತೇಳಿ ಅಂತ ಮಾಡ್ತಾ ಇರುವಂತ ಒಂದು. ಸೊಪ್ಪು ತಿಂದವರಿಗಿಲ್ಲ ಮುಪ್ಪು ಖಂಡಿತ ಅಲ್ವಾ? ಹೇಗಂದ್ರೆ ಸೊಪ್ಪು ನಮ್ಮ ಆಹಾರದ ಒಂದು ಅವಿಭಾಜ್ಯ ಅಂಗ. ಬಟ್ ನಾವಿವತ್ತು ಮಾರ್ಕೆಟ್ ನಲ್ಲಿ ಕೊಂಡ್ಕೊಂಡ್ಬಂದು ತಿಂತಾ ಇರೋ ಸೊಪ್ಪು ನಿಮ್ಗೆ ಗೊತ್ತು ಅದ್ರ ಕ್ವಾಲಿಟಿ ಹೆಂಗಿರುತ್ತೆ, ಅದು ಏನಕ್ಕೆ ಅಂತ. ಅದು ನಿಜವಾಗ್ಲೂ ಸೊಪ್ಪಲ್ಲ, ಅದನ್ನ ಹಾಳು ಮಾಡಿ ಅಧ್ವಾನ ಮಾಡಿದೀವಿ. ಬಟ್ ನಾವು ಸೊಪ್ಪು ಅಂತ ಏನಂತೀವೋ ಅದು ನಮ್ ಇಲ್ಲಿರೋ ಐಶ್ವರ್ಯ, ನಮ್ ಸುತ್ತ ಇರುವಂತ ಐಶ್ವರ್ಯ. ಅದ್ರ ಬಗ್ಗೆ ನಾವು ತಿಳ್ಕೊಂಡಷ್ಟು ಒಳ್ಳೇದು ಅನ್ನೋ ಪ್ರಯತ್ನ ಇದೆ. ಸೊಪ್ಪು ಮೇಳದ್ದು ವಿಶೇಷ ಏನಂದ್ರೆ, ಇದು ಸುಲಭವಾಗಿ ಎಲ್ಲರಲ್ಲೂ ಜೀರ್ಣ ಆಗುವಂತ ಒಂದು ಸಣ್ಣ ಅಮೂಲ್ಯವಾದಂತ ಆಹಾರ, ಎಲ್ಲರಿಗೂ ಸಿಗುವಂತದ್ದು. ಖಂಡಿತ. ಮತ್ತೆ ಎಲ್ಲರಿಗೂ ಸುಲಭನಾಗಿ ಸಿಗುವಂತದ್ದು, ಅಗ್ಗವಾಗಿ ಸಿಗುವಂತದ್ದು. ಇದಕ್ಕೇನು 1000 ರೂಪಾಯಿ 100 ರೂಪಾಯಿ ಕೊಟ್ಟು ತಗೊಳ್ಳುವಂತದ್ದು ಇಲ್ಲ, ಸುಲಭನಾಗಿ ಸಿಗುವಂತದ್ದು. ಅದನ್ನ ನಾವು ಮತ್ತೆ ಯಾವ ರೀತಿ ಸೊಪ್ಪು ಅಂದ್ರೆ ಅದರಲ್ಲಿ ವೈವಿಧ್ಯತೆ ಏನಿದೆ ಅವುಗಳನ್ನ ಜನಕ್ಕೆ ಹೇಳುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಈಗ ಸೊಪ್ಪುಗಳು ಅಂದಿದ ಕೂಡಲೇ ಜನರ ಮನಸ್ಸಿನಲ್ಲಿ ಬರೋದು ಪಾಲಕು, ದಂಟು, ಸಬ್ಸಿಗೆ ಸೊಪ್ಪು 4-5 ಅಷ್ಟೇ. ಅದನ್ನ ಬಿಟ್ಟು ಮುಂದಕ್ಕೆ ಏನು ಗೊತ್ತಿರಲ್ಲ. ಬಟ್ ನಾವು ತೋಟಗಳಲ್ಲಿ ಅಥವಾ ಎಲ್ಲಾನ ಓಪನ್ ಜಾಗದಲ್ಲಿ ಓಡಾಡ್ತಾ ಇದ್ರೆ ನಮಗೆ ಬರೀ ಕಂಡಿದ್ದೆಲ್ಲ ಸೊಪ್ಪೇನೆ. ನೀವು ಇಲ್ಲೇನು ಇವಾಗ ನಾವು ಒಂದು ಹೆಜ್ಜೆನಲ್ಲಿ ನೋಡ್ತೀವಿ ಸೊಪ್ಪುಗಳು, ಇವು ನಮ್ಮ ಮೆಡಿಸಿನಲ್ ಸ್ಟೋರ್. ಇವನ್ ಬಿಟ್ಟು ನಾವು ಮತ್ತೆ ಹೋಗಿ ವೈದ್ಯರ ಮುಂದೆ ನಿಂತ್ಕೊಳ್ಳುವಂತ ಪ್ರಮೇಯನೇ ಇರೋದಿಲ್ಲ. ಖಂಡಿತ ನೋಡಿ, ಅಲ್ಲಿ ಇಲ್ಲೇ ಪ್ರಕೃತಿನಲ್ಲಿ ಎಷ್ಟು ಬಗೆಯ ಆಹಾರ ಇದೆ, ಸೊಪ್ಪುಗಳಿದೆ ಅಂತ ನೀವು ಕೇಳಿದ್ರಿ. ಅದನ್ನ ನಿಜವಾಗ್ಲೂ ನಾವು ಒಂದು ಸಂಖ್ಯೆನಲ್ಲಿ ಹೇಳಕ್ ಅಸಾಧ್ಯ. ಯಾಕೆಂದ್ರೆ ಅಷ್ಟು ಪ್ರತಿಯೊಂದು ಪ್ರದೇಶಕ್ಕೂ ತಂದೆ ಆದಂತ ಒಂದಷ್ಟು ಸೊಪ್ಪುಗಳಿರ್ತವೆ. ಓಕೆ, ಮತ್ತೆ ನೋಡಿ ಪ್ರತಿ ಸೀಸನ್ಗೆ ಆಗುವಂತ ಸೊಪ್ಪುಗಳು ಸಿಗತ್ತೆ. ಇಲ್ಲ ನೋಡಿ, ಇದೆಲ್ಲ ಒಂದು ಸೊಪ್ಪುಗಳ ಆಗರ ಇವು. ನೋಡಿ, ಇದು ಜಲಬ್ರಾಹ್ಮಿ ಅಂತ, ಇದು ಮೆದುಳಿಗೆ ಒಳ್ಳೇದು. ಬ್ರಾಹ್ಮಿ ಅಂತ ಇವಾಗ ಏನ್ ಇದ್ ಮಾಡ್ತಾರೆ ಅದು. ಮತ್ತೆ ಇವೆಲ್ಲ ನೋಡಿ, ಇದೆಲ್ಲ ಒಣಗೊನೆ ಸೊಪ್ಪಿನ ಬೇರೆ ಬೇರೆ ತಳಿಗಳು. ಓಕೆ, ಇದು ಒಣಗೊನೆ, ಇದು ಗಂಡು ಒಣಗೊನೆ, ಇದು ಈ ತರ ನೋಡಿ. ಒಟ್ಟು 12 ತರ ಒಣಗೊನೆ ಸೊಪ್ಪೆ ಇದಾವೆ. ಇದು ಕೊಮ್ಮೆ ಸೊಪ್ಪು. ಓಕೆ, ಇದು ಕಿಡ್ನಿ ಸ್ಟೋನ್ಗೆಲ್ಲ ತುಂಬಾ ಒಳ್ಳೇದಾಗತ್ತೆ ಇದು. ಸೊ ನಾವು ಮರಗೆಣಸು ನಾವು ತಿಂತೀವಿ, ಬಟ್ ಎಲೆನು ನಾವು ಆಹಾರವಾಗಿ ಬಳಸಬಹುದು ಅನ್ನೋದು ಜನರಿಗೆ ಗೊತ್ತಿರಲ್ಲ. ಮರಗೆಣಸು ಎಲೆ ಹೆಂಗಂತಂದ್ರೆ, ಮರಗೆಣಸು ಗಿಡ ಮನೇಲಿದ್ರೆ ಗೆಣಸು ಬರೋವರೆಗೂ ನೀವು ಎಲೆ ತಿನ್ಬೋದು. ಗೆಣಸು ಬಂದ್ಮೇಲೆ ಗೆಣಸು ತಿನ್ನೋದು. ನೀವು ಬೇಕಾದ್ರೆ ತಿನ್ನಿ, ಒಂದು ನಿಜವಾಗ್ಲೂ ಮರಗೆಣಸು ತಿನ್ನಂಗೆ ಇರುತ್ತೆ. ಸೊ
ಹೌದು. ಸೊ ಇದು ವಾತಕ್ಕೆಲ್ಲ ಒಳ್ಳೇದು. ಈ ಆರ್ಥರೈಟಿಸ್ ಇಂದ ತುಂಬಾ ಜನ ಬಳಲ್ತಾ ಇರ್ತಾರೆ, ಅಂತವ್ರಿಗೆ ಬಾರಿ ಒಳ್ಳೇದಲ್ಲ ಇದು. ಮತ್ತೆ ಸೇಮ್ ಅದೇ ಕೆಲಸ ಮಾಡುವಂತದ್ದು ವಾಯುನಾರಾಯಣಿ ಸೊಪ್ಪಿದೆ ಇಲ್ಲಿ. ಇದು ವಾತ ಸಂಬಂಧಿ ಕಾಯಿಲೆಗಳಿಗೆ ಇದು ಒಳ್ಳೇದು. ನೋಡಿ ಹೇಳ್ತಾ ಹೋದ್ರೆ ಗಂಡಕ್ಕೆ ವಾಯುನಾರಾಯಣಿ ಅಂತ, ವಾಯು ವಿಡಂಗ ಅಂತಾನೆ ವಾಯುನಾರಾಯಣಿ ಅಂತ ಅಂತಾರೆ ಇದನ್ನ. ಇದು ಗಂಡಕೆ ಸೊಪ್ಪು. ಮತ್ತೆ ಇದು ಭೀಮನ್ ಕಡ್ಡಿ ಅಂತ. ಇದು ನರಗಳ ದೌರ್ಬಲ್ಯಕ್ಕೆ ಬಹಳ ಒಳ್ಳೆ ಔಷಧಿ. ಆಹಾರ ಮೊದಲಿಗೆ ಈ ಎಲೆನೆಲ್ಲ ಕಿತ್ತು ನಾವು ದೋಸೆ ಮಾಡ್ಕೋಬಹುದು ಇದ್ರಲ್ಲಿ. ಭೀಮನ್ ಕಡ್ಡಿ ಅಂತ ಅಂತೀವಿ ನಾವು. ತೋಟಗಳಲ್ಲಿ ಇದು ರಾಗಿ ಕಣ ಮಾಡ್ಬೇಕಾದ್ರೆ ಕಣ ಗುಡ್ಸಕ್ ಇದನ್ನ ಉಪಯೋಗಿಸ್ತೀವಿ. ಇದು ಒಂದು ಕಡ್ಡಿನ ನೀವು ಹಿಂಗ್ ಎಳೆದ್ರೆ ಎಳಿಯಕ್ಕಾಗಲ್ಲ, ಅಷ್ಟು ಗಟ್ಟಿ ಇರುತ್ತೆ ಇದು. ಅದಕ್ಕೆ ಇದು ಬಲ ಅಂತ ಹೆಸರು. ಈ 2 ಗಿಡಗಳು ನೋಡಿ, ಇದು ಉತ್ರಾಣಿ ಅಂತ. ಇದು ಕರಿ ಉತ್ರಾಣಿ, ಗಂಡು ಉತ್ರಾಣಿ ಅಂತ. ಇದು ಮುಳ್ಳಿರೋದಿಲ್ಲ. ಇದೇ ತರ ಇದ್ರಲ್ಲಿ ಹೂವು ಬರುತ್ತೆ, ಅದು ಮುಳ್ಳು ಆಗತ್ತೆ. ನೀವು ಓಡಾಡುವಾಗೆಲ್ಲ ನಡೆಯುವಾಗೆಲ್ಲ ಸಿಕ್ಕಾಕೊಳ್ಳುತ್ತೆ. ಇದನ್ನ ನೀವು ಈ ಕಡ್ಡಿನ ನೀವು ಹಲ್ಲುಜ್ಜಕ್ಕೆಲ್ಲ ಬಳಸ್ಕೋಬಹುದು. ಮತ್ತೆ ಇದು ಪೈಲ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಪೈಲ್ಸ್ಗೆ ಇವತ್ತಿ ಬಹಳ ಸಮಯ ಅದು ಇದು ತಿಂತಾರೆ ಆಗತ್ತಲ್ಲ. ಪೈಲ್ಸ್ ಇಂದ ನಿವಾರಣೆ ಆಗ್ಬೇಕಂದ್ರೆ ಅಡಿಗೆ ಮಾಡ್ಕೊಂಡು ತಿನ್ನೋದು. ಮುಂಗುರು ಬಳ್ಳಿ ಅಂತ. ಇದ್ರ ಇಂಗ್ಲಿಷ್ ನಲ್ಲಿ ಇದ್ರ ಹೆಸರು ಬೋನ್ ಸೆಟರ್ ಪ್ಲಾಂಟ್ ಅಂತ. ಓಕೆ, ಸೊ ಇದು ಮೂಳೆಗಳಿಗೆ ಬಾರಿ ಒಳ್ಳೇದಿದು. ಇದ್ರಲ್ಲಿ ಈ ಎಳೆದ್ ಏನ್ ಬರುತ್ತೆ ಅದನ್ನ ನಾವು ಮಸೊಪ್ಪಲ್ಲಿ ಚಟ್ನಿನಲ್ಲೆಲ್ಲ ಬಳಸಬಹುದು. ಓಕೆ, ಸೊ ಇದು ಆಹಾರವಾಗಿ ಬಳಸುವಂತದ್ದು. ಅತಿ ಹೆಚ್ಚು ಉಪಯೋಗಿಸ್ಬೇಕು. ಇವಾಗ ಏನಾಗಿದೆ ನೋಡಿ, ಟಿವಿಗಳಲ್ಲಿ ನೀವು ನೋಡಿರ್ಬೋದು, 30 ವರ್ಷ ಆದ್ರೆ ಹೆಣ್ಮಕ್ಳಿಗೆ ದೊಡ್ಡವ್ರಿಗೆಲ್ಲಾನು ಶೆಲ್ ಕ್ಯಾಲ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ನೀವು ಮನೇಲಿ ಇಟ್ಕೊಂಡು ಬೆಳೆಸ್ಕೊಂತ ಇದ್ರೆ ನಿಮ್ ಮನೆಗೆ ಶೆಲ್ ಕ್ಯಾಲ್ ಬರೋ ಅಗತ್ಯತೆ ಇಲ್ಲ, ಬೇಕೇ ಇಲ್ಲ. ಇದು ಹಿಂದಿನ ಕಾಲದವರು, ಹಿಂದಿನವರೆಲ್ಲಾನು ಬಹಳ ಬುದ್ಧಿವಂತರಿದ್ರು. ಅವ್ರ ಏನ್ ಮಾಡೋರು, ಇದ್ರಲ್ಲಿ ಚಟ್ನಿ ಮಾಡೋರು, ಮತ್ತೆ ಅವ್ರ ಹಪ್ಳ ಗಿಪ್ಳ ಮಾಡ್ಬೇಕಾದ್ರೂ ಇದನ್ನ ಜೊತೆಗೆ ಹಾಕ್ಬಿಡೋರು. ಸೊ ನಿಮ್ಗೆ ಗೊತ್ತಿರ್ಲಿಲ್ಲ, ನಮಗ್ ಜೊತೆಲೇ ಬಂದ್ಬಿಡೋದು. ಹಪ್ಳ ತಿಂದು ಅಂತಂದ್ರೆ ಅದ್ರ ಜೊತೆಗೆ ಇದು ಹೋಗಿರೋದು. ಸೊ ಆತರ. ಬಟ್ ಇದು ಒಣಗೊನೆ ಸೊಪ್ಪಿಂದ ಇನ್ನೊಂದು ತಳಿ. ಇದು ಛಾಯಾಮಾನಸ ಅಂತ. ಛಾಯಾಮಾನಸ ಏನಂದ್ರೆ ಸೊಪ್ಪುಗಳಲ್ಲಿ ಹೆಚ್ಚಾಗಿ ನಾರಿನಂಶ ಇರುತ್ತೆ, ಫೈಬರ್ ಕಂಟೆಂಟ್, ಬಟ್ ಪ್ರೋಟೀನ್ ಇರಲ್ಲ. ಓಕೆ, ಸೊ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಪ್ರೋಟೀನ್ ಕೊರತೆ ಆಗತ್ತೆ. ಬಟ್ ಈ ಸೊಪ್ಪಲ್ಲಿ 40 ಭಾಗ ಬರೀ ಪ್ರೋಟೀನ್ ಇರುತ್ತೆ. ಸೊ ಪ್ರೋಟೀನು ಸಿಗತ್ತೆ. ಫಸ್ಟ್ ಕ್ಲಾಸ್ ಪಲ್ಯ ಮಾಡ್ಕೋಬಹುದು, ಸಾಂಬಾರ್ ಮಾಡ್ಬೋದು. ಇದೊಂದು ನಿಮ್ಗೆ ಸಾಧಾರಣ ಎಲ್ಲ ಕಡೆ ನೋಡಿರುವಂತದ್ದು ಶ್ರೀಗಂಧದ ಗಿಡ. ಶ್ರೀಗಂಧದ ಗಿಡ ಇತ್ತೀಚೆಗೆ ನೀವು ನೋಡಿರ್ಬೋದು, ಪ್ರತಿಯೊಬ್ಬರ ರೈತನ ತೋಟದಲ್ಲೂ ಶ್ರೀಗಂಧ ಬೆಳೀರಿ ಅಂತ ಒಂದು ದೊಡ್ಡ ಹುನ್ನಾರ ಆಗಿದೆ, ಆಯ್ತಲ್ಲ. ಶ್ರೀಗಂಧ ಬೆಳೆದು ಕೋಟಿ ನೋಡಿದವ್ರು ಎಷ್ಟು ಗೊತ್ತಿಲ್ಲ ನನಗೆ, ಬಟ್ ಶ್ರೀಗಂಧದ ಸಸಿಗಳನ್ನ ಮಾರಿ ಕೋಟಿ ನೋಡಿರೋರು ಸಾಕಷ್ಟು ಜನ ಇದಾರೆ ಈಗ, ಅಲ್ವಾ. ನಾವೇನ್ ಹೇಳ್ತೀವಿ, ಕೊರಡನ್ನ ಬಿಟ್ಟಾಕಿ, ನೀವು ಬೆಳೆದ್ರು ಯಾರೋ ಕಳ್ಳ ತಗೊಂಡ್ ಹೋಗ್ತಾನೆ. ಅದ್ರ ಬದಲು ಅದು ಬೆಳೆಯುವಾಗ್ಲೇನೆ ನೀವು ಎಲೆನ, ಅದ್ರ ಸೊಪ್ಪನ್ನ ಉಪಯೋಗಿಸಿದ್ರೆ ಇದಕ್ಕೆ ಅದ್ಭುತವಾದಂತ ಔಷಧಿ ಗುಣಗಳಿದಾವೆ. ಇದು ಮನುಷ್ಯನಿಗೆ ಮುಪ್ಪನ್ನ ನಿವಾರಿಸುತ್ತೆ. ಆಂಟಿ ಏಜಿಂಗ್ ಕ್ರೀಮ್ ತರ ಇದಕ್ಕೆಲ್ಲ ಉಪಯೋಗಿಸಂಗಾಗತ್ತೆ. ಸೊ ಇದನ್ನ ನೀವು ಬಳಸಬಹುದು. ಸ್ವಲ್ಪ ಕಹಿ ಇರುತ್ತೆ. ಇದ್ರ ಜೊತೆ ನಾವು ಚಟ್ನಿ ಮಾಡ್ಬೇಕಾದ್ರೆ ಸ್ವಲ್ಪ ದೊಡ್ಡ ಪತ್ರೆ ಅದು ಇದು ಸೇರಿಸಿ ಮಾಡ್ಕೋಬಹುದು. ಸೊ ಈ ತರ ಹಲವಾರು ಬಗೆಯ ಸೊಪ್ಪುಗಳಿದಾವೆ, ಹೇಳ್ತಾ ಹೋದ್ರೆ ಸಾಕಷ್ಟು ಇದಾವೆ. ಇದೊಂದು ಅದ್ಭುತವಾದಂತ ಗಿಡ ಇದು. ಓಕೆ, ಯಾರನ್ನ ಗೊತ್ತಿಲ್ದಿರೋರ್ ಕೈ ಕೊಟ್ಬಿಟ್ಟು ಇದನ್ನ ಆಟ ಆಡ್ಸ್ಬಿಟ್ರೆ ಇದು ತುರ್ಕೆ ಸೊಪ್ಪು. ಯೂಶ್ಲಿ ಸಣ್ಣ ಮಕ್ಳಲ್ಲೆಲ್ಲ ಈ ತರ ಮಾಡಿರೋದು ಉಂಟು, ಆಯ್ತಲ್ಲ. ಏನಾಗಲ್ಲ, ಏಕೆಂದ್ರೆ ತುರ್ಕೆನು ಹೆಂಗಾಗತ್ತೆ ಅನ್ನೋದು ಗೊತ್ತಿರ್ಬೇಕಲ್ಲ. ಸೊ ಈ ಬರೀ ಹೇಳಿದ್ದೆ ಆಗೋಯ್ತು, ಯಾರಿಗೂ ತುರ್ಕೆ ಹೆಂಗಾಗತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಅದನ್ನು ತಿಳ್ಕೊಬಹುದು. ಬಟ್ ಇನ್ನೊಂದೇನಂದ್ರೆ ತುರ್ಕಿನ ನೀವ್ ಹಿಂಗ್ ಮುಟ್ಟಿದ್ರೆ ಏನಾಗಲ್ಲ, ನೀವ್ ಹಿಂಗ್ ಮುಟ್ಟಿದ್ರೆ ತುರ್ಕಿ ಆಗಕ್ಕೆ ಶುರು ಆಗತ್ತೆ. ಸೊ ಇದನ್ನು ನೀವು ಬಳಸ್ಬೋದು, ಅಚ್ಚುಕಟ್ಟಾಗಿ ಬಳಸ್ಕೋಬಹುದು. ಸೊ ನಮ್ಗೆ ನೋಡಿ, ನಮ್ ಸುತ್ತ ಬೆಳೆದಿರೋಂಥದ್ದು ಇದು ಯಾವ್ದನ್ನು. ಇನ್ನೊಂದು ವಿಷಯ ಹೇಳ್ತೀನಿ, ಇವ್ ನಾವು ವಿಶೇಷವಾದಂತ ಆರೈಕೆ ಕೊಟ್ಟು ಬೆಳೆಸಿರೋ ಗಿಡಗಳಲ್ಲ. ಇವು ತಾವಾಗೆ ಬೆಳೆಯುವಂತವು. ಅವಕ್ ಬೆಳೆಯಕ್ ಜಾಗ ಕೊಟ್ರೆ ಸಾಕಾಗಿದೆ, ಅವಕ್ಕೆ ಬೆಳ್ಕೋತವೆ, ಆಯ್ತಲ್ಲ. ಹಂಗೆ ಬೆಳೆಸಿದ್ನ ನಾವು ಹೇಗ್ ಉಪಯೋಗಿಸೋದನ್ನ ತಿಳ್ಕೊಬೇಕು. ನೋಡಿ, ಇದು ಪಾಷಾಣ ಭೇದ ಅಂತ. ಕಲ್ಲನ್ನ ಕರಗಿಸೋ ಕ್ಷಮತೆ ಇದೆ ಇದಕ್ಕೆ. ನಮ್ ಸ್ಟೋನ್ ಇರೋ ಬಳಸೋದು. ಕೆಸು, ಇದು ಮರಕೆಸು ಅಂತ. ಇದಕ್ಕೂ ಕರಗಿಸೋ ಕ್ಷಮತೆ ಇದೆ. ಮತ್ತೆ ಕೂದಲೇನ ತಿಂದಿದ್ರೆ ನಾವು ಅದನ್ನು ಕರಗಿಸುತ್ತೆ. ಮತ್ತೆ ಕುಪ್ಪೆ ಗಿಡ, ನಿಮ್ ಎಲ್ಲಾ ಮನೆಗಳಲ್ಲಿ ಮನೆ ಸುತ್ತಾನೆ ಬೆಳೆದಿರತ್ತೆ ಕುಪ್ಪೆ ಗಿಡ ಅಂತ. ಸೊ ಹೇಳ್ತಾ ಹೋದ್ರೆ ಪ್ರತಿಯೊಂದನ್ನು ಒಳ್ಳೆ ಒಂದೊಂದು ಅರ್ಧ ಗಂಟೆ ಮಾತಾಡ್ಬೋದು, ಅಷ್ಟು ಒಳ್ಳೆಯ ಗಿಡಗಳು. ಹುಡುಕಕ್ ಶುರು ಮಾಡಿ, ನಿಮ್ ಮನೆ ಸುತ್ತಾನೆ ಇರುತ್ತೆ.
ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ ನಾವು ಆರೈಕೆ ಕೊಟ್ಟು ಪಾಟಲ್ಲಿ ಏನೋ ಬೆಳೆಸ್ತಾ ಇರ್ತೀವಿ, ಅದು ಬೆಳೀತಾ ಇರಲ್ಲ, ಅದ್ರ ಪಕ್ಕದಲ್ಲಿ ಬೇರೆ ಏನೋ ಬೆಳೀತಾ ಇರುತ್ತೆ, ನಾವು ಅದನ್ನ ಕಿತ್ತಾಕ್ತಿವಿ, ಅವು ಈ ಗಿಡಗಳಾಗಿರ್ತವೆ. ಆಯ್ತಲ್ಲ. ಸೊ ನೀವ್ ಯಾವ್ದು ಕಿತ್ತಾಕಕ್ ಹೋಗಿರ್ತೀರಾ ಯೋಚನೆ ಮಾಡಿ ಕಿತ್ತಾಕಿ, ಅದು ಮೋಸ್ಟ್ಲಿ ಇನ್ನೂ ಬೇಕಾಗಿರೋದಾಗಿರುತ್ತೆ. ನಾನ್ ನೋಡಿದೀನಿ. ಹೌದು, ಕ್ರೋಟಾನ್ ಬೆಳೀತಾ ಇರುತ್ತೆ, ಪಕ್ಕದಲ್ಲಿ ಒಳ್ಳೆ ಹುಳಿ ಸೊಪ್ಪು ಬಂದಿರುತ್ತೆ, ಆ ಹುಳಿ ಸೊಪ್ಪನ್ನ ಕಿತ್ತಾಕ್ತಾರೆ, ಕ್ರೋಟಾನ್ ಬೆಳೆಸ್ತಾರೆ. ಸೊ ಅದು ಅರಿವಿರ್ಬೇಕು. ಹಾ ಹೌದು, ಸೊಪ್ಪುಗಳಿಗೇನಪ್ಪ ಎಲ್ಲಾ ಕಡೆ ಸೊಪ್ಪುಗಳೇ ಇವತ್ತು. ಇದ್ರಲ್ಲಿ ನೋಡಿ, ಇದು ಸೀಗೆ ಸೊಪ್ಪು ಅಂತ, ತಿನ್ನೋ ಸೀಗೆ ಸೊಪ್ಪು ಇದು. ಆಯ್ತಲ್ಲ, ಇದು ನಾವು ವರ್ಷದಲ್ಲಿ ಕಾಯ್ತಾ ಇರ್ತೀವಿ ಸೀಗೆ ಸೊಪ್ಪು ಸಿಗ್ಲಿ ಅಂತ. ಇದನ್ನ ಬಸಾರ್ ಮಾಡ್ಕೊಂಡು ಊಟ ಮಾಡುವಂಥದ್ದು. ಹೊನ್ಗೊನೆ ಇದು ನೋಡಿ, ಜಸ್ಟ್ ಮುಟ್ಟಿ ನೀವು ವಾಸನೆ ನೋಡಿ, ಇದು ಮುಟ್ಟಿ ನೀವು ಕೈ ವಾಸನೆ ನೋಡಿ. ಸೊ ನೀವು ಒಂದ್ ಸ್ವಲ್ಪ ಬಾಯಿಗೆ ಇಟ್ಕೊಂಡ್ರೆ ನಿಮ್ಗೆ ಅದು ಗೊತ್ತಾಗತ್ತೆ, ಅದು ಒಂಥರ ಕಿಕ್ ಕೊಡ್ದಂಗೆ ಆಗತ್ತೆ. ಅದು ಕಿಕ್ ಹೊಡಿಯುತ್ತೆ ಅಂತಂದ್ರೆ ಅದು ವಿಶೇಷವಾದಂತ ಟೇಸ್ಟ್ ಅದೊಂದು. ಅದ್ರ ಟೇಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ ಬೇರೆ. ಸೊ ಅದಕ್ಕೆ ನಾವ್ ಈ ಸೊಪ್ಪಿಗಾಗಿ 1 ವರ್ಷ ಎಲ್ಲ ಕಾಯ್ತೀವಿ ನಾವು. ಅದು ನಿರ್ದಿಷ್ಟವಾದಂತ ಟೈಮ್ ಅಲ್ಲಿ ಮಾತ್ರ ತಿನ್ನೋದು ನಾವು ಮುಂಗಾರಿನಲ್ಲಿ. ಅಲ್ವಾ, ನೋಡಿ ಆ ಟೇಸ್ಟ್ ನೋಡಿ, ಅದು ಹೆಂಗ್ ಹೋಗುತ್ತೆ. ಇದ್ರಲ್ಲಿ ಬಸ್ಸಾರ್ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಇವೆಲ್ಲ ಏನಾಗಿದೆ ಅಂದ್ರೆ, ಇವೆಲ್ಲ ನಮ್ಮ ಮಕ್ಕಳಿಗೆ ನಾವು ಪರಿಚಯಿಸಿಲ್ಲ. ಸೊ ಆಹಾರ ಅಂತ ಅಂದ್ರೆ ಬರೀ ನಮ್ಮ ಸೆಲೆಕ್ಟೆಡ್ ಕೆಲವು ಇರ್ತವೆ, ಬಟ್ ಇವನ್ನೆಲ್ಲ ತೋರಿಸಿದಾಗ ನಮ್ಮ ಮಕ್ಕಳಿಗೂ ನಮ್ಮ ಆಹಾರದ ಬಗ್ಗೆನೂ ಒಂದು ಹೆಮ್ಮೆ ಬರುತ್ತೆ. ಶ್ರೀವತ್ಸ ಸರ್, ಸೊಪ್ಪುಗಳ ಬಗ್ಗೆ ತಿಳಿಸ್ಕೊಟ್ರಿ. ನನಗಂತೂ ಎಷ್ಟೋ ಸೊಪ್ಪುಗಳು ಗೊತ್ತಿಲ್ಲ, ನೋಡೇ ಇಲ್ಲ ಬಿಡಿ, ಗೊತ್ತಿರೋದಲ್ಲ, ನಾನು ನೋಡೇ ಇರಲಿಲ್ಲ. ಹಾಗಾಗಿ ಸೊಪ್ಪಿನ ಬಗ್ಗೆ ನೀವು ಜಾಗೃತಿ ಮೂಡಿಸ್ತಾ ಇದ್ದೀರಾ. ಇದು 2ನೇ ವರ್ಷ, ನೀವು ಸೆಕೆಂಡ್ ಆವೃತ್ತಿ 2ನೇ ಆವೃತ್ತಿ ನಡೆಸ್ತಾ ಇದ್ದೀರಾ ಮೈಸೂರಲ್ಲಿ. ಪ್ರತಿ ವರ್ಷ ಈಗ ನಡೆಸ್ತೀರಾ ಅನ್ಸುತ್ತೆ ಅಲ್ವಾ ಸರ್? ಇದೇ ರೀತಿ ಪ್ರತಿ ವರ್ಷ ಸೊಪ್ಪಿನ ಮೇಳ ನಡೆಸಿ ಸೊಪ್ಪಿನ ಬಗ್ಗೆ ಅರಿವು ಮೂಡಿಸಿ, ಮತ್ತೆ ನಮ್ಮ ಬರುವಂತ ಯುವ ಪೀಳಿಗೆಗೆ ಆರೋಗ್ಯವನ್ನು ಕಾಪಾಡೋದು ಬಹಳ ಒಂದು ಒಳ್ಳೆ ಕಾರ್ಯಕ್ರಮ. ಇದು ಚೆನ್ನಾಗಿದೆ ಸರ್, ಇದೇ ರೀತಿ ಮುಂದುವರಿಲಿ ಅಂತೇಳಿ ಎಲ್ಲ ತಿಳಿಸ್ಕೊಟ್ರಿ ಸೊಪ್ಪಿನ ಬಗ್ಗೆ. ಒಳ್ಳೇದಾಗ್ಲಿ ಸರ್. ಇದು ಲಾವಂಚ ಸೊಪ್ಪು ಅಂತನಾ? ಏನಿದೆ, ಹೆಂಗ್ ಬಳಸೋದು? ಕುಡಿಯೋದು? ಬೇರೆ ಇರ್ತದಲ್ಲ, ಬೇರನ್ನು ಬಿಸಿ ಕುದಿಯುವ ನೀರಿಗೆ ಹಾಕಿ ಕುದಿಬೋದು. ಬಿಸಿ ನೀರಿಗೆ ಕುದಿಯ ಹಾಕಿ ಕುಡಿಯೋದಾ ಈ ಬೇರ್ನ? ಹಾ ಸರ್. ಸರ್ ಸೊಪ್ಪಿದ್ರಲ್ಲಿ ಗುರ್ಜಿ ಸೊಪ್ಪು, ಎಳಗೀರೆ ಸೊಪ್ಪು, ಅಲ್ಲಿಂದ ಬಂದ್ಬಿಟ್ಟು ಅಣ್ಣೆ ಸೊಪ್ಪು, ಜವನೆ ಸೊಪ್ಪು, ಕನ್ನ ಸೊಪ್ಪು, ದಂಟು, ಗೋಣಿ, ಕೆಂಪು ಗೋಣಿ, ಹಸಿರು ಗೋಣಿ, ಇಷ್ಟು ತರ ಸೊಪ್ಪಿದೆ ಸರ್. ಹಾ ಸರ್, 50 ರೂಪಾಯಿ ಸರ್. 50. ಹಾ, ಎಲ್ಲ ಒಳ್ಳೆ ಸರ್. ಇದು ಯಾವ್ದೇ ಕೆಮಿಕಲ್ ಇಲ್ಲ, ಯಾವ್ದೇ ಬಿತ್ತನೆ ಹಾಕಂಗಿಲ್ಲ. ಅವಾಗ ಅದೇ ಬೆಳೆಯಂತದ್ದು ಮಳೆ ಆಶ್ರಯದಲ್ಲಿ. ಬಂಧುಗಳೇ, ಆರೋಗ್ಯಕರ ಜೀವನಕ್ಕೆ ಸೊಪ್ಪು ಎಷ್ಟು ಮುಖ್ಯ ಅನ್ನೋದು ಸೊಪ್ಪಿನ ಮೇಳದಲ್ಲಿ ಗೊತ್ತಾಯ್ತು ಕಣ್ರಿ. ಅಲ್ಲಿ ವಿವಿಧ ರೀತಿಯ ಸೀಡ್ಸ್, ಬೀಜಗಳು ಸಿಗ್ತಾ ಇತ್ತು. ಅಂದರೆ ನೀವು ನಿಮ್ಮ ಮನೆಯ ಸುತ್ತಮುತ್ತಲಿನ ಅಂಗಳದಲ್ಲಿ ಅಥವಾ ಮಾಡಿಯ ಮೇಲಿನ ಟೆರೆಸಲ್ಲಿ ಪಾಟ್ಗಳಲ್ಲಿ ಬೆಳಿಬೋದು ಅಂತ ಸೊಪ್ಪುಗಳು ಅಥವಾ ಸುತ್ತಮುತ್ತಲೇ ಸಿಗ್ತವೆ. ಈ ಸೊಪ್ಪುಗಳು ನಮಗೆ ಗೊತ್ತಿರಲ್ಲ. ಆ ಥರ ಎಲ್ಲ ಭಾಳಷ್ಟು ಬೀಜಗಳಿತ್ತು. ಈ ಬೀಜಗಳನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ನೀವು ಮನೆಯ ಸುತ್ತಮುತ್ತಲ ನಿಮ್ಮ ಅಂಗಳದಲ್ಲಿ ಅಥವಾ ಟೆರೆಸ್ ಮೇಲೆ ಪಾಟ್ನಲ್ಲಿ ಬೆಳಿಬೋದಿತ್ತು. ಆ ರೀತಿಯ ಸೊಪ್ಪುಗಳಿದ್ವು. ಆರೋಗ್ಯಕರ ಜೀವನಕ್ಕೆ ಭಾಳ ಉಪಯುಕ್ತವಾದಂಥ ಸೊಪ್ಪುಗಳಿದ್ವು. ಯಾಕಂದರೆ ದೊಡ್ಡವರು ಹೇಳ್ತಾರೆ ಸೊಪ್ಪು ತಿಂದವ್ರಿಗಿಲ್ಲ ಮುಪ್ಪು ಅಂತೇಳಿ. ಹಾಗಾಗಿ ಮತ್ತು ಇತ್ತೀಚಿನ ಮೆಡಿಸಿನ್ಗಳಲ್ಲಿ ಸಾಕಷ್ಟು ಈ ಸೊಪ್ಪನ್ನು ಯೂಸ್ ಮಾಡ್ತಾರೆ, ಅಂದರೆ ಮೆಡಿಸಿನ್ಗೆ, ನಾವು ತಿನ್ನುವ ಮೆಡಿಸಿನಲ್ಲಿ. ಹಾಗಾಗಿ ಸೊಪ್ಪೇ ಒಂಥರ ಮೆಡಿಸಿನ್ ಆದಂಗೆ ಆಗುತ್ತೆ. ಸಾಕಷ್ಟು ಸೀಡ್ಸ್ ಇತ್ತು, ಸಾಕಷ್ಟು ಬೀಜಗಳಿತ್ತು. ನೀವು ಇದನ್ನೆಲ್ಲ ತಗೊಂಡೋಗಿ ನಾವು ಬೆಳಿಬೋದಿತ್ತು. ಒಟ್ಟಿನಲ್ಲಿ ಸೊಪ್ಪು ಮೇಳ ಮಾತ್ರ ಭಾಳ ಚೆನ್ನಾಗಿತ್ತು. ಇದು ಮೈಸೂರಲ್ಲಿ ನಡೆದಿದ್ದು ನಂಜರಾಜ ಬೌದ್ಧರ ಚೌಲ್ಟ್ರಿಯಲ್ಲಿ ಸೆಪ್ಟೆಂಬರ್ 7 ಮತ್ತು 8 2 ದಿವಸ ಇತ್ತು. ನಾನು ಅದಕ್ಕೆ ಈ ವಿಡಿಯೋನ ಎಲ್ಲರಿಗೂ ಗೊತ್ತಾಗಲಿ ಅಂತ ಹಾಕ್ತಾ ಇದ್ದೀನಿ. ಈ ವರ್ಷ ನೋಡಲಿಲ್ಲದರೂ ಗೊತ್ತಾಗಲಿಲ್ಲರೂ ಮುಂದಿನ ವರ್ಷ ಆದರೂ ಬರ್ಬೋದು ನೀವು. ಇದು 2ನೇ ಆವೃತ್ತಿ ನಡೀತಾ ಇರೋದು, ಸೆಕೆಂಡ್ ಟೈಮ್ ನಡೀತಾ ಇದೆ. ಒಟ್ಟಿನಲ್ಲಿ ಎಲ್ಲ ರೀತಿಯ ಬೀಜಗಳು ಸಿಗ್ತಾ ಇತ್ತು. ನೀವೇ ಬೆಳಿಬೋದಂಥ ಸೊಪ್ಪುಗಳು, ಆರೋಗ್ಯಕರ ಜೀವನಕ್ಕೆ ಈ ಬೀಜಗಳು ಮಾತ್ರ, ಸೊಪ್ಪುಗಳು ಮಾತ್ರ ಭಾಳ ಉಪಯುಕ್ತವಾಗ್ತಿತ್ತು. ಈ ಸೊಪ್ಪಿನ ಮೇಳದಲ್ಲಿ ಭಾಳಷ್ಟು ಜನ ಸದುಪಯೋಗ ಪಡಿಸ್ಕೊಂಡ್ರು. ಅಂದರೆ ಸಾಕಷ್ಟು ಮಹಿಳೆಯರು ಕೂಡ ಬಂದಿದ್ದರು, ಅದೇ ರೀತಿ ಜೆಂಟ್ಸು ಮಹಿಳೆಯರು ಎಲ್ಲರೂ ಇದ್ದರು. ಸೊ ವಿವಿಧ ಬಗೆಯ ಸೊಪ್ಪುಗಳನ್ನು ನೋಡ್ತಾ ಇದ್ರು. ಸಾಕಷ್ಟು ಜನ ವಿವಿಧ ಬಗೆಯ ಸೊಪ್ಪುಗಳನ್ನು ಕೂಡ ತಗೊಂಡೋದ್ರು.
ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಸೊಪ್ಪಿನ ಮೇಳದಲ್ಲಿ ರೊಟ್ಟಿ, ಮುದ್ದೆ ಮತ್ತು ಸೊಪ್ಪಿನ ವಿವಿಧ ರೀತಿಯ ಸೊಪ್ಪಿನ ಪಲ್ಯಗಳು, ಸಾರುಗಳು ಎಲ್ಲ ಸಿಗ್ತಾ ಇತ್ತು. ಅದು ಕೂಡ ನಾವು ಇಲ್ಲಿ ತಿನ್ಬೋದಿತ್ತು. ಆ ರೀತಿಯ ಕೆಲವರೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ರೊಟ್ಟಿ, ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ರೊಟ್ಟಿಗಳಿಗೆ ವಿವಿಧ ಬಗೆಯ ಸೊಪ್ಪಿನ ಪದಾರ್ಥಗಳನ್ನೆಲ್ಲ ಮಾಡ್ಕೊಂಬಂದಿದ್ರು, ಅದನ್ನೆಲ್ಲ ಸವಿತಾ ಇದ್ರು. ಅದರಲ್ಲೂ ಭಾಳಷ್ಟು ಜನ ಮುದ್ದೆ ಮತ್ತು ಸೊಪ್ಪಿನ ಸಾರನ್ನಂತೂ ಭಾಳಷ್ಟು ಜನ ಸವಿತಾ ಇದ್ದರು. ಅದ್ರ ಜೊತೆಗೆ ವಿವಿಧ ರೀತಿಯ ತಿಂಡಿಗಳನ್ನು ಮಾಡಿದರು, ಸೊಪ್ಪಿನಿಂದ ಪಲ್ಯಗಳನ್ನು ಮಾಡಿದರು. ಭಾಳಷ್ಟು ಜನ ಮುದ್ದೆ ಮತ್ತು ಸೊಪ್ಪಿನ ಸಾರು, ಸೊಪ್ಪಿನ ಪಲ್ಯಗಳಂತೂ ಭಾಳಷ್ಟು ಜನ ಸೇವಿಸ್ತಾ ಇದ್ದರು, ಭಾಳಷ್ಟು ಆನಂದಕರವಾಗಿ ತಿಂತಾಯಿದ್ರು. ಅದೇ ರೀತಿಯಾಗಿ ಸಸಿಗಳು, ಪ್ಲ್ಯಾಂಟ್ಸ್ಗಳು ಕೂಡ ಇತ್ತು, ಅವು ಕೂಡ ಮಾರ್ತಾ ಇದ್ರು. ವಿವಿಧ ರೀತಿಯ ಪ್ಲ್ಯಾಂಟ್ಸ್ ಇತ್ತು, ನೀವು ಅವನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಬೆಳಿಬೋದಿತ್ತು. ಈ ರೀತಿಯಾಗಿ ಎಲ್ಲ ಸೊಪ್ಪಿನ ಮೇಳದಲ್ಲಿ ಸಿಗ್ತಾ ಇತ್ತು. ಇನ್ನು ಭಾಳ ಚೆನ್ನಾಗಿತ್ತು ಸೊಪ್ಪಿನ ಮೇಳದಲ್ಲಿ. ವಿಡಿಯೋ ಚೆನ್ನಾಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಭಾಳಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಈ ರೀತಿಯ ಸೊಪ್ಪಿನ ಮೇಳಗಳು ಎಲ್ಲೂ ನಡೆಯೋದಿಲ್ಲ, ಇದು ಮೈಸೂರಲ್ಲಿ ನಡೆದಿತ್ತು, ಭಾಳ ಚೆನ್ನಾಗಿತ್ತು. ಬಾಯ್ ಬಾಯ್ ಬಂಧುಗಳೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.